ಬಳಿಕ ಓಕೆ ದಿನೇಶ್, ನಿಮ್ಮನ್ನು ಮಾತಾಡಿಸ್ತೀನಿ ದಿನೇಶ್. ಹಾಗೆ ಲೈನಲ್ಲಿ ಜಸ್ಟ್ ಹೋಲ್ಡ್. ಹಾಗೆ ಅಭಿಷೇಕ್ ಕೂಡ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಪ್ರಣವ್ ಮೊಹಂತಿ ಅವರು ಕೂಡ ಇವತ್ತು ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರು ಅವರು ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ, ಸದ್ಯ ಇದೆಲ್ಲದರ ಮಾಹಿತಿ ಡಿಜಿಐಜಿಪಿಗೆ ಪ್ರತಿದಿನವೂ ಕೂಡ ಅಪ್ಡೇಟ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರ ಇದನ್ನ ಪರಿಗಣಿಸಿದೆ ಅಭಿಷೇಕ್? ರಂಜಿತ್, ಒಂದು ವಿಚಾರವನ್ನ ಈಗ ತಿಳಿಸಲೇಬೇಕಾಗಿರುವಂತದ್ದು ಏನು ಅಂದ್ರೆ 4 ಹಿರಿಯ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿತ್ತು. ಅದಕ್ಕೆ 20 ಆಫೀಸರ್ಗಳಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ನಿನ್ನೆ ಸುಮಾರು ಗಂಟೆಗಳ ಕಾಲ ಇಬ್ಬರು ಐಪಿಎಸ್ ನೇತೃತ್ವದಲ್ಲಿ ಈ ಒಂದು ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೆದಿರುವಂತದ್ದು. ಅನೇಕ ಗಂಟೆಗಳ ಕಾಲ ಆತನಿಂದ ಅನೇಕ ಮಾಹಿತಿಯನ್ನ ಪಡೆದಿರುವಂತ ನಿರೀಕ್ಷೆ ಇತ್ತು. ಅದರ ಜೊತೆಗೆ ಯಾವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಆರಂಭಿಸಬೇಕೋ ಅವುಗಳ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಇದಾದ ನಂತರ ಈ ಇಬ್ಬರು ಐಪಿಎಸ್ ಅಧಿಕಾರಿಗಳೇನಿದ್ದಾರೆ ಇವರು ಪ್ರಣಬ್ ಮೊಹಂತಿರವರಿಗೆ ಈ ಒಂದು ಮಾಹಿತಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮಾಹಿತಿಯನ್ನ ಸಲ್ಲಿಕೆ ಆಗಿರುವಂತಹ ವಿಚಾರವಾಗಿ ಇವತ್ತು ಮತ್ತೊಮ್ಮೆ ಖುದ್ದು ಭೇಟಿ ನೀಡಿ ಪ್ರಣಬ್ ಮೊಹಂತಿರವರು ಒಂದು ಸ್ಥಳ ಪರಿಶೀಲನೆ ಆಗಿರಬಹುದು ಅಥವಾ ಆ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಆತನ ಚಲನವಲನ ಗಮನಿಸುವಂತ ಕೆಲಸ ಕೂಡ ಮಾಡುವಂತದ್ದು. ಇದಾದ ನಂತರ ಪ್ರತಿನಿತ್ಯ ರಾಜ್ಯ ಡಿಜಿಐಜಿಪಿಗೆ ಈ ಒಂದು ಮಾಹಿತಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಈ ಒಂದು ತನಿಖೆಯ ಪ್ರಗತಿಯ ಎಲ್ಲಿಯವರೆಗೂ ಬಂದಿದೆ ಅನ್ನೋ ಒಂದು ವಿಚಾರವನ್ನ ಗೃಹ ಸಚಿವರಿಗಾಗಿರ್ಬೋದು, ಸಿಎಂ ರವರಿಗಾಗಿರ್ಬೋದು ಎರಡೂ ಕಡೆ ತಿಳಿಸುವಂತ ಅನಿವಾರ್ಯತೆ ಹಾಗೂ ಆರ್ಡರ್ಸ್ ಈ ಸದ್ಯದ ಮಟ್ಟಿಗೆ ರಾಜ್ಯದ ಡಿಜಿಐಜಿಪಿಗೆ ಇರುವಂತದ್ದು. ಅದರ ಜೊತೆಗೆ ಇಂಡೈರೆಕ್ಟ್ಲಿ ಪ್ರಣಬ್ ಮೊಹಂತಿರವರು ಕೂಡ ಈ ಒಂದು ಕೇಸ್ ವಿಚಾರವಾಗಿ ಯಾವೆಲ್ಲ ರೀತಿಯ ಮುಂದುವರೆದಿದೆ ಅಥವಾ ಯಾವೆಲ್ಲ ಮೈಲ್ಸ್ಟೋನ್ಗಳನ್ನ ಅಚೀವ್ ಮಾಡ್ತಿರಂತ ತಿಳಿಸಬೇಕಾಗಿರುವಂತ ನಿರೀಕ್ಷೆ ಅವರ ತಂಡದ ಮೇಲೆ ಇರುವಂತದ್ದು. ಇದ್ರ ಜೊತೆಗೆ ಯಾವೆಲ್ಲ ವಿಚಾರಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಬೇಸಿಕಲಿ ನಾವು ನೋಡೋದಾದ್ರೆ ಅಂದ್ರೆ ಪ್ರೈಮಾ ಫೇಸಿ ಅಥವಾ ಮ್ಯಾಕ್ರೋಸ್ಕೋಪಿಕ್ ಇಮೇಜ್ ಇಂದ ನಾವು ಹೇಳಬೇಕಂದ್ರೆ ಮೊದಲನೇದಾಗಿ ಆ ದೂರುದಾರ ದೂರಿನಲ್ಲಿ ಬರೆದಿರುವಂತ ಅಂಶಗಳ ವಿಚಾರವಾಗಿ ಮಾತ್ರ ವಿಚಾರಣೆಯನ್ನ ಆತನಲ್ಲಿ ಮಾಡಿರ್ತಾರೆ. ಯಾಕೆ ಆ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಪ್ರೈಮಾ ಫೇಸಿ ಡೇಟಾ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಲ್ಲರ ಬಳಿ ಇರುವಂತದ್ದು ಆ ದೂರಿನ ಪ್ರತಿಯೊಂದು. ಆ ದೂರಿನ ಪ್ರತಿಯನ್ನ ಆಧರಿಸಿ ಅದರಲ್ಲಿರುವ ಅಂಶಗಳ ವಿಚಾರವಾಗಿ ಒಂದು ತನಿಖೆ ಆರಂಭ ಆಗುತ್ತೆ, ವಿಚಾರಣೆ ನಡೆಯುತ್ತೆ. ಈ ಒಂದು ಪತ್ರವನ್ನ ತಾನೇ ಬರೆದಿದ್ದಾನ ಅಥವಾ ಆತನನ್ನ ಹೆದರಿಸಿ ಯಾರಾದರೂ ಬರೆದಿದ್ದಾರಾ ಅಥವಾ ಆತನ ಕುಟುಂಬಸ್ಥರನ್ನ ಸಾಯಿಸ್ತೇವೆ ಅಂತ ಬೆದರಿಸಿ ಯಾರಾದರೂ ಬರ್ಸಿದ್ದಾರೆ, ಅದಕ್ಕೆ ತನ್ನ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ ಈ ಒಂದು ವಿಚಾರ ಕೂಡ ಈಗ ತನಿಖೆಯಲ್ಲಿ ತಿಳಿಬೇಕಾಗಿರುವಂತದ್ದೇ. ಮತ್ತೊಂದು ಕಡೆ ಈ ತನಿಖೆಯಲ್ಲಿ ಮತ್ತೊಂದಿಷ್ಟು ಆಯಾಮಗಳು ಏನಿರ್ತವೆ ಅಂದ್ರೆ ವಕೀಲರನ್ನ ಈತ ಸಂಪರ್ಕ ಮಾಡಿದ್ದು ಹೇಗೆ, ವಕೀಲರು ಮತ್ತೆ ಆ ಅನಾಮಧೇಯ ವ್ಯಕ್ತಿ ಮಧ್ಯೆ ಯಾರು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ರು, ಈತ ಇಷ್ಟು ದಿನಗಳ ಕಾಲ ಅಂದ್ರೆ ಸುಮಾರು 11 ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದ ಅಂದ್ರೆ ಈತ ಎಲ್ಲಿ ವಾಸವಿದ್ದ, ಆತನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಯಾರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ, ಧರ್ಮಸ್ಥಳವನ್ನ ಯಾವಾಗ ತೊರೆದ್ರು, ಯಾವ ಮಾರ್ಗದಲ್ಲಿ ತೊರೆದ್ರು, ಎಷ್ಟು ಗಂಟೆಗೆ ತೊರೆದ್ರು, ಯಾವ ಕಾರಣಕ್ಕೆ ತೊರೆದ್ರು, ಇಷ್ಟು ಮಾಹಿತಿಯನ್ನ ಈಗ ಎಸ್ಐಟಿಯ ಅಧಿಕಾರಿಗಳು ಕೇಳಿ ತಿಳ್ಕೊಂಡಿರ್ತಾರೆ. ಇವೆಲ್ಲ ಆದ ನಂತರ ತಾನು ಹೂತು ಹಾಕಿದ್ದೇನೆ ಅಂತ ಹೇಳ್ಪಡ್ತಿರುವಂತಹ ಸುಮಾರು 100ಕ್ಕೂ ಅಧಿಕ ದೇಹಗಳು ಯಾವ ಮೂಲದ್ದಾಗಿತ್ತು ಅಂದ್ರೆ ಪ್ರಾಬ್ಲಿ ಎಲ್ಲವೂ ಧರ್ಮಸ್ಥಳದಾಗಿತ್ತ, ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರ, ಮಹಿಳೆಯರು ಪುರುಷರಲ್ಲಿ ಎಷ್ಟು ಜನ ಪುರುಷರಿದ್ರು, ಎಷ್ಟು ಜನ ಬಾಲಕಿಯರಿದ್ರು, ಪುರುಷರ ಮೇಲೂ ಕೂಡ ಹಲ್ಲೆ ಆಗಿರುವಂತಹ ಕುರುಹುಗಳಿತ್ತ, ಒಂದಿಷ್ಟು ಬೇಸಿಕ್ ಔಟ್ಲೈನ್ ಡೇಟಾವನ್ನ ಕಲೆಕ್ಟ್ ಮಾಡಲಾಗಿರುತ್ತೆ. ಅದಾದ ನಂತರ 100 ಬಾಡಿಗಳು ಅಂತ ಹೇಳಿದಂತ ಸಂದರ್ಭದಲ್ಲಿ ಅಷ್ಟು ಬಾಡಿಗಳ ಕುರಿತು ಆತನಿಗೆ ನೆನಪಿನ ಶಕ್ತಿ ಯಾವ ರೀತಿ ಇದೆ ಅಥವಾ ಆತ ಹೇಳ್ತಿರುವಂತದ್ದು ಸತ್ಯವ ಅನ್ನೊಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಇವಿಷ್ಟರ ಜೊತೆಗೆ ನಾನಾ ಆಯಾಮಗಳಲ್ಲಿ ಅಂದ್ರೆ ಆ ಪತ್ರವೇ ಸತ್ಯವ ಸುಳ್ಳ ಅನ್ನೊಂದು ವಿಚಾರ ಆಗುತ್ತೆ, ಈ ವ್ಯಕ್ತಿ ಸತ್ಯವ ಸುಳ್ಳ ಅನ್ನೊಂದು ವಿಚಾರ ಆ ತನಿಖೆಯಲ್ಲಿ ಒಂದು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಇದಾದ ನಂತರ ಆತನ ಹೇಳಿಕೆಗಳಲ್ಲಿ ಬದಲಾವಣೆ ಇದೆಯಾ, ಒಂದೇ ಪ್ರಶ್ನೆಯನ್ನ 4-5 ಆಯಾಮಗಳಲ್ಲಿ ಕೇಳಿ ಒಂದೇ ರೀತಿಯ ಉತ್ತರ ಬರುತ್ತಾ ಅಂತ ಗ್ರಹಿಕೆ ಮಾಡುವಂತ ಕೆಲಸ ಕೂಡ ಎಸ್ಐಟಿ ತಂಡದಿಂದ ಆಗುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ತನಿಖೆಯ ಭಾಗವಾಗಿ ಅಂದ್ರೆ ಪ್ರತಿನಿತ್ಯ ಅವರಿಗೆ ಕೊಟ್ಟಂತ ಟಾಸ್ಕ್ ಅಂದ್ರೆ ಎಸ್ಐಟಿಗೆ ಕೊಟ್ಟಂತ ಟಾಸ್ಕ್ ಏನಿರುತ್ತೆ ಅದರಲ್ಲಿ ಎಷ್ಟರ ಪ್ರತಿಶತ ಕೆಲಸ ಆಗಿದೆ ಅನ್ನೋ ವಿಚಾರವನ್ನ ತಮ್ಮ ಮುಖ್ಯಸ್ಥರು ಅಂದ್ರೆ ಎಸ್ಐಟಿಯ ಮುಖ್ಯಸ್ಥರು ಪ್ರಣಬ್ ಮೊಹಂತಿರವರು ಈ ಒಂದು ಪ್ರಕರಣದಲ್ಲಿ ಅವರಿಗೆ ವರದಿ ಸಲ್ಲಿಕೆ ಮಾಡಬೇಕಾಗತ್ತೆ. ಅವರಿಂದ ಸಲೀಂ ಅಹ್ಮದ್ ಅವರಿಗೆ ಅಂದ್ರೆ ರಾಜ್ಯ ಡಿಜಿಐಜಿಪಿ ರವರಿಗೆ ಸಲ್ಲಿಕೆ ಆಗುತ್ತೆ. ಅದಾದ ನಂತರ ಸೂಕ್ಷ್ಮ ವಿಚಾರಗಳನ್ನ ಅಂದ್ರೆ
ತನಿಖೆಗೆ ಸಂಬಂಧಪಟ್ಟ ಒಂದಿಷ್ಟು ಮೇಲ್ನೋಟದ ವಿಚಾರಗಳು ಅಥವಾ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನು ಮಾತ್ರ ಸಿಎಂ ಡಿಸಿಎಂಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸೂಕ್ಷ್ಮ ಮಾಹಿತಿಯನ್ನ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಸಚಿವರಿಗಾಗಿರ್ಬೋದು ಕೊಡುವಂತ ಅನಿವಾರ್ಯತೆ ಎಸ್ಐಟಿಗೆ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಈ ಒಂದು ವಿಚಾರ ಅಥವಾ ಈ ಒಂದು ಧರ್ಮಸ್ಥಳದ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ತೋರಿಸೋದಕ್ಕಾಗಿಯೇ ಈಗ ಎಸ್ಐಟಿಯನ್ನ ರಚನೆ ಮಾಡಿದೆ. ಆದ್ರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರದ ಮೇಲೆ ಎಸ್ಐಟಿಯ ಮೇಲೆ ಪ್ರೆಷರ್ ಇದೆ ಅನ್ನೋದನ್ನ ಖುದ್ದು ರಾಜ್ಯ ಸರ್ಕಾರ ಹಾಗೂ ಎಸ್ಐಟಿ ಹೇಳಬೇಕಾಗುತ್ತೆ. ಆರಂಭದಲ್ಲಿ ಎಸ್ಐಟಿ ರಚನೆ ಮಾಡಿದ ಕೂಡಲೇ ಒಬ್ಬ ಐಪಿಎಸ್ ಅಧಿಕಾರಿ ತಾನು ಈ ಒಂದು ವಿಚಾರಣೆಯಿಂದ ಹೊರಗೆ ಉಳಿತೇನೆ ಅಂತ ಮೌಖಿಕವಾಗಿ ಅಂದ್ರೆ ತಿಳಿಸಿದ್ರು, ಅನ್ಅಫಿಷಿಯಲಿ ತಿಳಿಸಿದ್ರು ಅನ್ನೋ ಮಾತನ್ನು ಗೃಹ ಸಚಿವರೇ ಹೇಳಿರೋದ್ರಿಂದ ಪ್ರಾಬಬ್ಲಿ ಎಸ್ಐಟಿಗೂ ಕೂಡ ಈ ಒಂದು ವಿಚಾರದಲ್ಲಿ ಪ್ರೆಷರೈಸ್ ಇದೆ. ಯಾವ ವಿಚಾರವನ್ನ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋ ಒಂದು ಗೊಂದಲ ಕೂಡ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು. ಆದ್ರೆ ಕಾದು ನೋಡಬೇಕು ಇವತ್ತು ಹಾಗೂ ಇನ್ನ ಕೆಲ ದಿನಗಳಲ್ಲಿ ಆ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಮತ್ತಿಷ್ಟು ಅಂಶಗಳು ಹೊರಬರುವಂತಹ ಸಾಧ್ಯತೆ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಬಳಿಕ ಓಕೆ ದಿನೇಶ್, ನಿಮ್ಮನ್ನು ಮಾತಾಡಿಸ್ತೀನಿ ದಿನೇಶ್, ಹಾಗೆ ಲೈನಲ್ಲಿ ಜಸ್ಟ್ ಹೋಲ್ಡ್. ಹಾಗೆ ಅಭಿಷೇಕ್ ಕೂಡ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಪ್ರಣವ್ ಮೊಹಂತಿ ಅವರು ಕೂಡ ಇವತ್ತು ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರು, ಅವರು ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ, ಸದ್ಯ ಇದೆಲ್ಲದರ ಮಾಹಿತಿ ಡಿಜಿಐಜಿಪಿಗೆ ಪ್ರತಿದಿನವೂ ಕೂಡ ಅಪ್ಡೇಟ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರ ಇದನ್ನ ಪರಿಗಣಿಸಿದೆ ಅಭಿಷೇಕ್? ರಂಜಿತ್, ಒಂದು ವಿಚಾರವನ್ನ ಈಗ ತಿಳಿಸಲೇಬೇಕಾಗಿರುವಂತದ್ದು ಏನು ಅಂದ್ರೆ 4 ಹಿರಿಯ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿತ್ತು. ಅದಕ್ಕೆ 20 ಆಫೀಸರ್ಗಳಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ನಿನ್ನೆ ಸುಮಾರು ಗಂಟೆಗಳ ಕಾಲ ಇಬ್ಬರು ಐಪಿಎಸ್ ನೇತೃತ್ವದಲ್ಲಿ ಈ ಒಂದು ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೆದಿರುವಂತದ್ದು. ಅನೇಕ ಗಂಟೆಗಳ ಕಾಲ ಆತನಿಂದ ಅನೇಕ ಮಾಹಿತಿಯನ್ನ ಪಡೆದಿರುವಂತ ನಿರೀಕ್ಷೆ ಇತ್ತು. ಅದರ ಜೊತೆಗೆ ಯಾವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಆರಂಭಿಸಬೇಕೋ ಅವುಗಳ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಇದಾದ ನಂತರ ಈ ಇಬ್ಬರು ಐಪಿಎಸ್ ಅಧಿಕಾರಿಗಳೇನಿದ್ದಾರೆ ಇವರು ಪ್ರಣಬ್ ಮೊಹಂತಿರವರಿಗೆ ಈ ಒಂದು ಮಾಹಿತಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮಾಹಿತಿಯನ್ನ ಸಲ್ಲಿಕೆ ಆಗಿರುವಂತಹ ವಿಚಾರವಾಗಿ ಇವತ್ತು ಮತ್ತೊಮ್ಮೆ ಖುದ್ದು ಭೇಟಿ ನೀಡಿ ಪ್ರಣಬ್ ಮೊಹಂತಿರವರು ಒಂದು ಸ್ಥಳ ಪರಿಶೀಲನೆ ಆಗಿರಬಹುದು ಅಥವಾ ಆ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಆತನ ಚಲನವಲನ ಗಮನಿಸುವಂತ ಕೆಲಸ ಕೂಡ ಮಾಡುವಂತದ್ದು. ಇದಾದ ನಂತರ ಪ್ರತಿನಿತ್ಯ ರಾಜ್ಯ ಡಿಜಿಐಜಿಪಿಗೆ ಈ ಒಂದು ಮಾಹಿತಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಈ ಒಂದು ತನಿಖೆಯ ಪ್ರಗತಿಯ ಎಲ್ಲಿಯವರೆಗೂ ಬಂದಿದೆ ಅನ್ನೋ ಒಂದು ವಿಚಾರವನ್ನ ಗೃಹ ಸಚಿವರಿಗಾಗಿರ್ಬೋದು, ಸಿಎಂ ರವರಿಗಾಗಿರ್ಬೋದು ಎರಡೂ ಕಡೆ ತಿಳಿಸುವಂತ ಅನಿವಾರ್ಯತೆ ಹಾಗೂ ಆರ್ಡರ್ಸ್ ಈ ಸದ್ಯದ ಮಟ್ಟಿಗೆ ರಾಜ್ಯದ ಡಿಜಿಐಜಿಪಿಗಿರುವಂತದ್ದು. ಅದರ ಜೊತೆಗೆ ಇಂಡೈರೆಕ್ಟ್ಲಿ ಪ್ರಣಬ್ ಮೊಹಂತಿರವರು ಕೂಡ ಈ ಒಂದು ಕೇಸ್ ವಿಚಾರವಾಗಿ ಯಾವೆಲ್ಲ ರೀತಿಯ ಮುಂದುವರೆದಿದೆ ಅಥವಾ ಯಾವೆಲ್ಲ ಮೈಲ್ಸ್ಟೋನ್ಗಳನ್ನ ಅಚೀವ್ ಮಾಡ್ತಿರಂತ ತಿಳಿಸಬೇಕಾಗಿರುವಂತಹ ನಿರೀಕ್ಷೆ ಅವರ ತಂಡದ ಮೇಲೆ ಇರುವಂತದ್ದು. ಇದ್ರ ಜೊತೆಗೆ ಯಾವೆಲ್ಲ ವಿಚಾರಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಬೇಸಿಕಲಿ ನಾವು ನೋಡ್ತಾ ಇದ್ರೆ ಅಂದ್ರೆ ಪ್ರೈಮಾ ಫೇಸಿ ಅಥವಾ ಮ್ಯಾಕ್ರೋಸ್ಕೋಪಿಕ್ ಇಮೇಜ್ ಇಂದ ನಾವು ಹೇಳಬೇಕಂದ್ರೆ ಮೊದಲನೇದಾಗಿ ಆ ದೂರುದಾರ ದೂರಿನಲ್ಲಿ ಬರೆದಿರುವಂತಹ ಅಂಶಗಳ ವಿಚಾರವಾಗಿ ಮಾತ್ರ ತನಿಖೆಯನ್ನ ವಿಚಾರಣೆಯನ್ನ ಆತನಲ್ಲಿ ಮಾಡಿರ್ತಾರೆ. ಯಾಕೆ ಆ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಪ್ರೈಮಾ ಫೇಸಿ ಡೇಟಾ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಲ್ಲರ ಬಳಿ ಇರುವಂತದ್ದು ಆ ದೂರಿನ ಪ್ರತಿಯೊಂದು. ಆ ದೂರಿನ ಪ್ರತಿಯನ್ನ ಆಧರಿಸಿ ಅದರಲ್ಲಿರುವ ಅಂಶಗಳ ವಿಚಾರವಾಗಿ ಒಂದು ತನಿಖೆ ಆರಂಭ ಆಗುತ್ತೆ, ವಿಚಾರಣೆ ನಡೆಯುತ್ತೆ. ಈ ಒಂದು ಪತ್ರವನ್ನ ತಾನಾಗಿ ತಾನೇ ಬರೆದಿದ್ದಾನ ಅಥವಾ ಆತನನ್ನ ಹೆದರಿಸಿ ಯಾರಾದರೂ ಬರೆದಿದ್ದಾರಾ ಅಥವಾ ಆತನ ಕುಟುಂಬಸ್ಥರನ್ನ ಸಾಯಿಸ್ತೇವೆ ಅಂತ ಬೆದರಿಸಿ ಯಾರಾದರೂ ಬರ್ಸಿದ್ದಾರೆ, ಅದಕ್ಕೆ ತನ್ನ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ ಈ ಒಂದು ವಿಚಾರ ಕೂಡ ಈಗ ತನಿಖೆಯಲ್ಲಿ ತಿಳಿಬೇಕಾಗಿರುತ್ತದೆ. ಮತ್ತೊಂದು ಕಡೆ ಈ ತನಿಖೆಯಲ್ಲಿ ಮತ್ತೊಂದಿಷ್ಟು ಆಯಾಮಗಳು ಏನಿರ್ತವೆ ಅಂದ್ರೆ ವಕೀಲರನ್ನ ಈತ ಸಂಪರ್ಕ ಮಾಡಿದ್ದು ಹೇಗೆ, ವಕೀಲರ ಮತ್ತೆ ಆ ಅನಾಮಧೇಯ ವ್ಯಕ್ತಿ ಮಧ್ಯೆ ಯಾರು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ರು, ಈತ ಇಷ್ಟು ದಿನಗಳ ಕಾಲ ಅಂದ್ರೆ ಸುಮಾರು 11 ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದ ಅಂದ್ರೆ ಈತ ಎಲ್ಲಿ ವಾಸವಿದ್ದ, ಆತನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಯಾರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ, ಧರ್ಮಸ್ಥಳವನ್ನ ಯಾವಾಗ ತೊರೆದ್ರು, ಯಾವ ಮಾರ್ಗದಲ್ಲಿ ತೊರೆದ್ರು, ಎಷ್ಟು ಗಂಟೆಗೆ ತೊರೆದ್ರು, ಯಾವ ಕಾರಣಕ್ಕೆ ತೊರೆದ್ರು, ಇಷ್ಟು ಮಾಹಿತಿಯನ್ನ ಈಗ ಎಸ್ಐಟಿಯ ಅಧಿಕಾರಿಗಳು ಕೇಳಿ ತಿಳ್ಕೊಂಡಿರ್ತಾರೆ. ಇವೆಲ್ಲ ಆದ ನಂತರ ತಾನು ಹೂತು ಹಾಕಿದ್ದೇನೆ ಅಂತ ಹೇಳ್ಪಡ್ತಿರುವಂತಹ ಸುಮಾರು 100ಕ್ಕೂ ಅಧಿಕ ದೇಹಗಳು ಯಾವ ಮೂಲದ್ದಾಗಿತ್ತು ಅಂದ್ರೆ ಪ್ರಾಬ್ಲಿ ಎಲ್ಲವೂ ಧರ್ಮಸ್ಥಳದಾಗಿತ್ತ, ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರ, ಮಹಿಳೆಯರು ಪುರುಷರಲ್ಲಿ ಎಷ್ಟು ಜನ ಪುರುಷರಿದ್ರು, ಎಷ್ಟು ಜನ ಬಾಲಕಿಯರಿದ್ರು, ಪುರುಷರ ಮೇಲೂ ಕೂಡ ಹಲ್ಲೆ ಆಗಿರುವಂತಹ ಕುರುಹುಗಳಿತ್ತ, ಒಂದಿಷ್ಟು ಬೇಸಿಕ್ ಔಟ್ಲೈನ್
ಆನ್ಲೈನ್ ಡೇಟಾವನ್ನ ಕಲೆಕ್ಟ್ ಮಾಡಲಾಗಿರುತ್ತೆ. ಅದಾದ ನಂತರ ನೂರಾರು ಬಾಡಿಗಳು ಅಂತ ಹೇಳಿದಂತ ಸಂದರ್ಭದಲ್ಲಿ ಅಷ್ಟು ಬಾಡಿಗಳ ಕುರಿತು ಆತನಿಗೆ ನೆನಪಿನ ಶಕ್ತಿ ಯಾವ ರೀತಿ ಇದೆ ಅಥವಾ ಆತ ಹೇಳ್ತಿರುವಂತದ್ದು ಸತ್ಯವ ಅನ್ನೊಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಇವಿಷ್ಟರ ಜೊತೆಗೆ ನಾನಾ ಆಯಾಮಗಳಲ್ಲಿ ಅಂದ್ರೆ ಆ ಪತ್ರವೇ ಸತ್ಯವ ಸುಳ್ಳ ಅನ್ನೊಂದು ವಿಚಾರ ಆಗುತ್ತೆ. ಈ ವ್ಯಕ್ತಿ ಸತ್ಯವ ಸುಳ್ಳ ಅನ್ನೊಂದು ವಿಚಾರ ಆ ತನಿಖೆಯಲ್ಲಿ ಒಂದು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಇದಾದ ನಂತರ ಆತನ ಹೇಳಿಕೆಗಳಲ್ಲಿ ಬದಲಾವಣೆ ಇದೆಯಾ, ಒಂದೇ ಪ್ರಶ್ನೆಯನ್ನ 4-5 ಆಯಾಮಗಳಲ್ಲಿ ಕೇಳಿ ಒಂದೇ ರೀತಿಯ ಉತ್ತರ ಬರುತ್ತಾ ಅಂತ ಗ್ರಹಿಕೆ ಮಾಡುವಂತ ಕೆಲಸ ಕೂಡ ಎಸ್ಐಟಿ ತಂಡದಿಂದ ಆಗುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ತನಿಖೆಯ ಭಾಗವಾಗಿ ಅಂದ್ರೆ ಪ್ರತಿನಿತ್ಯ ಅವರಿಗೆ ಕೊಟ್ಟಂತ ಟಾಸ್ಕ್ ಅಂದ್ರೆ ಎಸ್ಐಟಿಗೆ ಕೊಟ್ಟಂತ ಟಾಸ್ಕ್ ಏನಿರುತ್ತೆ ಅದರಲ್ಲಿ ಎಷ್ಟರ ಪ್ರತಿಶತ ಕೆಲಸ ಆಗಿದೆ ಅನ್ನೋ ಒಂದು ವಿಚಾರವನ್ನ ತಮ್ಮ ಮುಖ್ಯಸ್ಥರು ಅಂದ್ರೆ ಎಸ್ಐಟಿಯ ಮುಖ್ಯಸ್ಥರು ಪ್ರಣವ್ ಮೊಹಂತಿರವರು ಈ ಒಂದು ಪ್ರಕರಣದಲ್ಲಿ ಅವರಿಗೆ ವರದಿ ಸಲ್ಲಿಕೆ ಮಾಡಬೇಕಾಗತ್ತೆ. ಅವರಿಂದ ಸಲೀಂ ಅಹ್ಮದ್ ಅವರಿಗೆ ಅಂದ್ರೆ ರಾಜ್ಯ ಡಿಜಿ ಐಜಿಪಿ ರವರಿಗೆ ಸಲ್ಲಿಕೆ ಆಗುತ್ತೆ. ಅದಾದ ನಂತರ ಸೂಕ್ಷ್ಮ ವಿಚಾರಗಳನ್ನ ಅಂದ್ರೆ ತನಿಖೆಗೆ ಸಂಬಂಧಪಟ್ಟ ಒಂದಿಷ್ಟು ಮೇಲ್ನೋಟದ ವಿಚಾರಗಳು ಅಥವಾ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನು ಮಾತ್ರ ಸಿಎಂ ಡಿಸಿಎಂಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸೂಕ್ಷ್ಮ ಮಾಹಿತಿಯನ್ನ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಸಚಿವರಿಗಾಗಿರ್ಬೋದು ಕೊಡುವಂತ ಅನಿವಾರ್ಯತೆ ಎಸ್ಐಟಿಗೆ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಈ ಒಂದು ವಿಚಾರ ಅಥವಾ ಈ ಒಂದು ಧರ್ಮಸ್ಥಳದ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ತೋರಿಸೋದಕ್ಕಾಗಿಯೇ ಈಗ ಎಸ್ಐಟಿಯನ್ನ ರಚನೆ ಮಾಡಿದೆ. ಆದ್ರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರದ ಮೇಲೆ ಎಸ್ಐಟಿಯ ಮೇಲೆ ಪ್ರೆಷರ್ ಇದೆ ಅನ್ನೋದನ್ನ ಖುದ್ದು ರಾಜ್ಯ ಸರ್ಕಾರ ಹಾಗೂ ಎಸ್ಐಟಿ ಹೇಳಬೇಕಾಗುತ್ತೆ. ಆರಂಭದಲ್ಲಿ ಎಸ್ಐಟಿ ರಚನೆ ಮಾಡಿದ ಕೂಡಲೇ ಒಬ್ಬ ಐಪಿಎಸ್ ಅಧಿಕಾರಿ ತಾನು ಈ ಒಂದು ವಿಚಾರಣೆಯಿಂದ ಹೊರಗೆ ಉಳಿತೇನೆ ಅಂತ ಮೌಖಿಕವಾಗಿ ಅಂದ್ರೆ ತಿಳಿಸಿದ್ರು, ಅನ್ಅಫಿಷಿಯಲಿ ತಿಳಿಸಿದ್ರು ಅನ್ನೋ ಮಾತನ್ನು ಗೃಹ ಸಚಿವರೇ ಹೇಳಿರೋದ್ರಿಂದ ಪ್ರಾಬಬ್ಲಿ ಎಸ್ಐಟಿಗೂ ಕೂಡ ಈ ಒಂದು ವಿಚಾರದಲ್ಲಿ ಪ್ರೆಷರೈಸ್ ಇದೆ. ಯಾವ ವಿಚಾರವನ್ನ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋ ಒಂದು ಗೊಂದಲ ಕೂಡ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು. ಆದ್ರೆ ಕಾದು ನೋಡಬೇಕು ಇವತ್ತು ಹಾಗೂ ಇನ್ನ ಕೆಲ ದಿನಗಳಲ್ಲಿ ಆ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಮತ್ತಿಷ್ಟು ಅಂಶಗಳು ಹೊರಬರುವಂತಹ ಸಾಧ್ಯತೆ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.